ಸಸ್ಯ ಆಗಿ ಮತ್ತೆ ಸಸ್ಯನ ಹುಟ್ಟತೈತೆ. ಹೌದು. ನೀನು ಒಂದು ಮಾತು ಕೇಳ್ತಾನೆ ಇದ್ರಾಗ. ಕೇಳ್ರಲ್ಲ. ಒಟ್ಟ ಹೆಣ್ಣು ಮಕ್ಕಳಿಗೆ ಬಾಳೆಹಣ್ಣು ತಗೊಂಡು ಓದ್ ಹಾಕ್ತಾರ. ಹಾಕ್ತಾರಲ್ರಿ. ಬೇರೆ ಹಣ್ಣಿದ್ದು, ಚಪ್ಪರ್ ಹಣ್ಣಿದ್ದು, ಎಲ್ಲಾ ಹಣ್ಣಿದ್ದು, ರಗಡ್ ತರ ಹಣ್ಣುಗಳಿದ್ದು. ಅದನ್ನೆಲ್ಲ ಯಾಕೆ ಹಾಕದಿಲ್ಲ ಮದುವೆ ಬಸ್ಸು ನನ್ನ ಕೂಸ? ನಿಮ್ಮ ಕೂಸನ್ರಿ ಇದು ಮತ್ತೆ ತಾಯಿ ಹುಡ್ಯಾಗ ಹುಟ್ಟಿದ ಕೂಸ. ಅವತ್ತನೆಲ್ಲ ಯಾಕೆ ಹಾಕಲಿಲ್ಲ? ಹೌದ್ರಲ್ಲ. ಬಾಳೆಹಣ್ಣ ಓದಿ ಯಾಕೆ ಹಾಕಿರ? ಬಾಳೆಹಣ್ಣನ ಓದಿ ಯಾಕೆ ಹಾಕಿದ್ರ? ಈಗ ನೋಡು, ಒಂದು ಗುಡಿ ಒಳಗ ಅಭಿಷೇಕ ಆಗಬೇಕಾದ್ರ ಬಾಳೆಹಣ್ಣು ಬೇಕು. ಬಾಳೆಹಣ್ಣು ಬೇಕ. ಬಾಳಿ ಗಿಡ ಬೇಕು. ಬೇಕಾದು. ಹಿಂಗ ಎಲ್ಲಾ ದೇವ್ರಿಗೆ ಅರ್ಪಣೆ ಅದಾಳ. ಯಾರ? ನಮ್ಮವ್ವ ಬಾಳಿ ಗಿಡ. ಹೌದ್ರಲ್ಲ. ನಿಮ್ಮಪ್ಪ ಪ್ರತ್ಯೇಕ ಗುಡಿಗೆ ಚಾರ್ಜ್ ಕರ್ಬೇಕು. ಇರ್ಬೇಕು. ಬರೇ ಅಂದಾಜ್ ಮ್ಯಾಗಪ್ಪ ಅಂದ್ರ ಕಂದ ಕಾಸೆ ಮನ ಸವಾಲ ಮಾಡಿ ಮಾಸ್ತರ್ ಒಂದು ಕೇಳ್ಯಾರ್ರಿ. ಏನ್ ಕೇಳ್ಯಾರಿ? ಕಂಬಳಿ ವಿಷಯ ಕೇಳ್ಯಾರಿ. ಕಂಬಳಿಗೆ ಹೋಗ್ಯಾರ ಎಲ್ಲ ಬಿಟ್ಟು. ಕೇಳ್ತಾರ ಅವ್ರು. ಅದನ್ನೊಂದು ಮರ್ತೀನಿ ನಾನು. ಮತ್ತೆ ಹೇಳ್ರಿ, ಬಾಳ ಪಾಡಾತ. ತಮ್ಮ ಕಂಬಳಿ ಹುಟ್ಟಿದ್ದು ಪುರಾಣ ಹೇಳ್ತಾನೆ, ಪೇಜ್ ನಂಬರ್ ಹೇಳ್ತೀನಿ, ಯಾವಾಗ ಹುಟ್ಟೈತಿ ಹೇಳ್ತಾನೆ ನಿನಗೆ. ಶಿವ ಪಾರ್ವತಿ ಲಗ್ನದಾಗಿದ್ದದ ಕಂಬಳಿ ರತ್ನ ಕಂಬಳಿ. ಹೌದು. ಹೌದಿಲ್ಲ? ಹೌದ್ರಲ್ಲ. ಮುಂದೆ ಏನಾತು? ಏನಾಕತೆ? ಪಾರ್ವತಾ ದೇವಿ ತನ್ನ ಎಡಮಲಿ ಹಾಲವನ್ನು ಹಿಂಡಿ ಮುದ್ದವನ್ನು ತಯಾರು ಮಾಡ್ಯಾಳ. ಮಾಡ್ಯಾಳಲ್ರಿ. ಹೊಲ ಮಲಿ ಹಾಲವನ್ನು ಹಿಂಡಿ ಹೌದು ಮುದ್ದಪ್ಪನ ತಯಾರು ಮಾಡ್ಯಾಳ. ಹೌದ್ರಲ್ಲ. ಅಲ್ಲಿ ಏನಾತು? ಹಾಲು ಗಂಬಳಿ ಆತ. ಹೌದ್ರಲ್ಲ. ಇನ್ನು ಮುಂದೆ ಏನಾತು? ಏನಾಕೈತಿ? ಆದಿಗೌಡ, ಪದಮಗೌಡ 6 ಮಂದಿ ಅಂತಂಬರಿದ್ರು. ಪದಮಗೌಡ ನೇಗಲ ಹುತ್ತಿ ಹಾಸ್ತಾನ. ಹೌದು. ಹುತ್ತಿ ಹೊಡೆದು ಅದ್ರೊಳಗಿನ ಕುರಿ ಹುಟ್ಟಿ ಬಂದು ನಿನಗ್ ಮ್ಯಾಗ ಹೊಸ್ತಾರ. ಇದು 3ನೇ ಕಂಬಳಿ ಆತ. ಹೌದ್ರಲ್ಲ. ಹೌದಿಲ್ಲ? ನಿನ್ನ 3 ತೋಡಿ ಒಟ್ಟ ಕುಲ್ಲ. ಹೌದು. ಇವತ್ತು ಶಾಂಡ್ಲಾದೇವಿ ಆನೆ ಹಾಕಿದ ಮ್ಯಾಗ ಸೂರ್ಯಾಗ ಹೆಣ್ಣು ಮಗಳಿಗೆ ಏನು ಸಂಬಂಧ ಐತೆ? ಹೌದು. ಅವ ಯಾಕೆ ಮಕ್ಕಳ ಹಂಗ ಹುಟ್ಟುತ್ತಾವ? ಹೌದ್ರಲ್ಲ. ಹೇಳಬೇಕ ನೀ ಎಲ್ಲರೇ ಅಲ್ಲದ ತಂದು ಇಲ್ಲಿ ಹಚ್ಚು. ಎಮ್ಮೆ ಕರ ಹೋದ ಆಕಳಿಗೆ ಹಚ್ಚದ ನಡೆಯಂಗಿಲ್ಲ. ನಮ್ಮ ಮುಂದೆ ಆಕಳ ಕರ ತಂದು ಎಮ್ಮಿಗೆ ಹೆಚ್ಚರೆ ಈ ಗೆನ್ನೂರು ಸುಜಾತನ ಮುಂದೆ ನಡೆಯಂಗಿಲ್ಲ ಯಾವಾರ. ಹೌದು. ಯಾಕ ತಮ್ಮ ನಿನ್ನ ಅಂತವ್ರು ಬಹಳ ಮಂದಿ ಆಗ್ಯಾರ. ಹೌದ್ರಲ್ಲ. ಸುಮ್ಮ ಅಲ್ಲಿದ ಇಲ್ಲದ ತಂದು ಹಾಡಿಕೆ ಮಾಡೋದೈತಿ. ಆಗೂ ಇಲ್ಲ ಈಗೂ ಇಲ್ಲ. ಹೌದು. ಆದಿ ಹೆಚ್ಚು ಕಡೆ ಇದ್ದಾಳ ಆದಿಶಕ್ತಿ. ಹೌದ್ರಲ್ಲ. ಆಕಿ ಒಳಗ ಹುಟ್ಟಿ ಬಂದವ ನಿನ್ನ ಪರಬ್ರಹ್ಮ ಹುಟ್ಟಿ ಬಂದಾನ. ಬಂದಾನ. ಈ ಅಂಡವನ್ನ ತಯಾರಾಗಬೇಕಾದ್ರೆ ಹೆಂಗಾಗ್ಯದ? ಲಕ್ಷ್ಮಿಯ ಅನುಗ್ರಹದಿಂದ ಅಂಡವಾಯ್ತು. ಅಂಡ ಒಳಗ 3 ಭಾಗ ಆಗ್ಯಾವ. ಹೌದ್ರಲ್ಲ. 1ನೇ ಭಾಗದಾಗ ಲೋಕಾಂತರ ಹುಟ್ಟಿತು. ಹೌದು. 2ನೇ ಭಾಗದಾಗ ಪಶು ಪಕ್ಷಿ ಗಿಡ ಹುಟ್ಟಿದು. ಹೌದ್ರಲ್ಲ. 3ನೇ ಭಾಗದಾಗ ದಾನವರು ಮಾನವರು ಹುಟ್ಟರು. ಹುಟ್ಟಿದ್ರಲ್ರಿ. ಹಿಂಗ 3 ಭಾಗ ಆಗ್ಯದ. ನಿನ್ನ ಬ್ರಹ್ಮ ದೇವರ ಸುದ್ದಿ ಇಲ್ಲಿ ತಂದು ಹಚ್ಚಬೇಡ. ಹೌದು. ನಿನ್ನ ಬ್ರಹ್ಮ ನನಕ ದೊಡ್ಡವ ಅಲ್ಲ. ದೊಡ್ಡವ ಅಲ್ಲ. 16 ತತ್ವ ಕೂಡಿ ಬರೆದಿಟ್ಟಾರ. ಹಿಂಗ 18 ಮಹಾಪುರಾಣದಾಗ. ಹೌದು. ನನಗ ಸಂಶಯ ಬಂದ್ರ ಗೆನ್ನೂರು ಸುಜಾತ ಸುಳ್ಳೈತೆ ಹೇಳ. ಬಂದ ಈ ಮಡ್ಯಾಗಿಟ್ಟು ಮಂದ್ಯಾಗ ಪುರಾಣ ಕೊಟ್ಟು ಹೋಗುದಿರ ಬಿಡಬೇಡ. ಬಿಡಬೇಡ. ಹೌದಿಲ್ಲ? ಇನ್ನೂ ಬಾಳ ಕೇಳ್ಯಾರ. ಕೇಳ್ಯಾರ ಇನ್ನ. ಅವನು ಬಾಳ ಗಂಡ ಅನ್ನೋದು ಹೆಚ್ಚೈತೆ ಅಂತ ಹೇಳ್ತಾನು. ಹೌದು. ಗಂಡ ಇಲ್ಲದ ಹೆಣ್ಣು ಮಗಳ ಭೂಮಿ ಮ್ಯಾಲ ಏನ ಚಾರ್ಜಕ ಬಂದಾಳ. ಹೌದ್ರಲ್ಲ. ಯಾವ ಹೆಣ್ಣು ಮಗಳ? ಹೌದು. ಹುಡುಗ ಇವತ್ತು ಹೇಳಿದ್ರೆ ಗೆನ್ನೂರು ಸುಜಾತ ಅಲ್ಲ. ಹೌದು. ಗಂಡ ಇಲ್ಲದ ನಿಮ್ಮಪ್ಪ ಹೇಂತಿಲ್ಲದ ಯಾವ ಏನು ಮಾಡ್ಯಾಳ. ಹೌದ್ರಲ್ಲ. ಯಾವ ನನ್ನ ಹೆಣ್ಣು ಮಗಳ ಬಾಳಿ ಗಿಡ ಆಗ್ಯಾಳ. ಹೌದು. ಬಾಳಿ ಗಿಡಕ್ಕೆ ತಮ್ಮ ಬೀಜ ಇಲ್ಲ. ಸಸ್ಯ ಆಗಿ ಮತ್ತೆ ಸಸ್ಯನ ಹುಟ್ಟತೈತೆ. ಹೌದು. ನೀನು ಒಂದು ಮಾತು ಕೇಳ್ತಾನೆ ಇದ್ರಾಗ. ಕೇಳ್ರಲ್ಲ. ಒಟ್ಟ ಹೆಣ್ಣು ಮಕ್ಕಳಿಗೆ ಬಾಳೆಹಣ್ಣು ತಗೊಂಡು ಓದ್ ಹಾಕ್ತಾರ. ಹಾಕ್ತಾರಲ್ರಿ. ಬೇರೆ ಹಣ್ಣಿದ್ದು, ಚಪ್ಪರ್ ಹಣ್ಣಿದ್ದು, ಎಲ್ಲಾ ಹಣ್ಣಿದ್ದು, ರಗಡ್ ತರ ಹಣ್ಣುಗಳಿದ್ದು. ಅದನ್ನೆಲ್ಲ ಯಾಕೆ ಹಾಕದಿಲ್ಲ ಮದುವೆ ಬಸ್ಸು ನನ್ನ ಕೂಸ? ನಿಮ್ಮ ಕೂಸನ್ರಿ. ಇದು ಮತ್ತೆ ತಾಯಿ ಹುಡ್ಯಾಗ ಹುಟ್ಟಿದ ಕೂಸ. ಹೌದು. ಅವತ್ತನೆಲ್ಲ ಯಾಕೆ ಹಾಕಲಿಲ್ಲ?
ಅಭಿಷೇಕ ಆಗಬೇಕಾದ್ರ ಬಾಳೆಹಣ್ಣು ಬೇಕು, ಏ ಬಾಳೆಹಣ್ಣು ಬೇಕ, ಬಾಳಿ ಗಿಡ ಬೇಕು, ಏ ಬೇಕಾದು ಹಿಂಗ ಎಲ್ಲಾ ದೇವ್ರಿಗೆ ಅರ್ಪಣೆ ಅದಾಳ. ಯಾರ ನಮ್ಮವ್ವ ಬಾಳಿ ಗಿಡ. ಹೌದ್ರಲ್ಲ ನಿಮ್ಮಪ್ಪ ಪ್ರತ್ಯೇಕ ಗುಡಿಗೆ ಚಾರ್ಜ್ ಕರ್ಬೇಕು. ಏ ಇರ್ಬೇಕು. ಬರೇ ಅಂದಾಜ್ ಮ್ಯಾಗಪ್ಪ ಅಂದ್ರ ನಿನ್ನ ಅವನ ಕೂಡೆ ಕೈ ಹಾಕ್ತಾನ ಇಲ್ಲಿ ಜಂಬಿಗ್ಯಾಗ. ಇವ್ರ ಅಪ್ಪರ ಎಲ್ಲದಾನ ಯಾರಿಗ ಹೋದ್ರಿ ಅಪ್ಪ ಬಂದಾನ. ಅಂದಾಜ್ ಮ್ಯಾಗಪ್ಪ ಅನ್ಬೇಡ, ತಳ ಐತಿಲ್ಲ ಅವಾಗ. ತಳ ಐತಿ ನಾವು ಎಲ್ಲಿ ಹುಟ್ಟಾನ ಎಲ್ಲಿ ಇರ್ತಾನ. ಇಲ್ಲದ ಇಲ್ಲಿಗೆ ಚೆನ್ನ ಈಗ ಎಲ್ಲರೂ ಹುಡುಗಿ ಮುಂದೆ ಅದು ಪುಚ್ಚಾಕ್ ಹೋಗ್ಬೇಡ. ನಾವ್ ತಾಯಿ ಇಲ್ಲೇ ಬಾತೆ ಎಗಿ ಮುಟ್ಕೊಂಡ್ ಹೇಳ್ತೇವೆ. ಒಟ್ಟ ನಮ್ಮ ಕೈಯಾಗ ಸಿಕ್ಕರೆ ಮದುವೆ ಬಸನ್ ಹೆಂಗ ಗೊತ್ತೈತಾನ. ಹೆಂಗೈತ್ರಿ ಒಟ್ಟ ಗಿಚ್ಚು ಗಿಲಿಗಿಲಿ ಅಂದ. ಏ ಗಿಚ್ಚ ಗಿಲಿಗಿಲಿನ ಅದಕ್ಕೆ ತಮ್ಮ ನೀ ನಮ್ಮ ತಡ ಜೋಡಿ ಅವಲ್ಲ. ಹೌದು ಪ್ರಥಮದಾಗಾದ್ರು ಅವ್ವ ದಡ್ಡಕ್ಕಿದಾಳ. ಹೌದ್ರಲ್ಲ ಇಲ್ಲಿ ಆದ್ರ ಅವ್ವ ದಡ್ಡಕ್ಕಿದಾಳ. ಹೌದು ಈ ಮದ್ರಿ ಬಸ್ಗೂ ಬಿ ಅವನ ಉಪಕಾರ ಮಾಡ್ಯಾಳ. ಏ ಮಾಡ ಹೆಂಗ ಮಾಡ್ಯಾರ ಹೇಳು. ಹೆಂಗ್ ಮಾಡ್ಯಾರ್ರಿ. ಈ ಮದ್ರಿ ಕೂಸು ಒಂದು ಸಣ್ಣದ ಒಂದು ವರ್ಷದಿತ್ತು. ಒಂದ್ ವರ್ಷದ ಎತ್ತು ವರ್ಷದ ಕೂಸು ಏನ್ ಮಾಡ್ತೈತಿ. ಏನ್ ಮಾಡ್ತೈತ್ರಿ. ಅಂಬ್ಯಾಗಲ್ಲ ಆಟ ಆಡ್ಕೊತ ಹೋಗಿ ಅಂಗಳದಾಗ ಕೂತಿತ್ತ. ಏ ಕೂತಿದ್ರಲ್ಲ ಅಲ್ಲೇ ಅಂಗಳಾಗ ಒಂದು ತುಸು ಟೈಮ್ ಹೋಗ್ತೈತಿ. ಅಲ್ಲೇ ಚೀವ್ ಮಾಡ್ತಾನ ಇವ್ ಮದ್ರಿ ಕೂಸ. ಮಾಡ್ತಾನ್ರಿ ಅದ್ರಾಗ ಆಟ ಮಾಡಾಕತ್ತ. ಹೌದು ಮುಂದೊಂದ್ ತುಸು ಟೈಮ್ ಹೋತ. ಹೋತು ಅಲ್ಲೇ ಸಂದಾಸ ಮಾಡ್ಯಾನ. ಮಾಡ್ಯಾನ ಆ ಸಂದಾಸ ಎಲ್ಲ ಕೈಯಾಗ ಹಚ್ಚಿ ಮೈಗೆ ಬಡ್ಕೊಂಡಿದ್ದೀವ. ಎಲ್ಲ ಬಡ್ಕೊಂಡಾರ ಮೈಗೆ ಬಾಯಾಗ ತುಂಬಿಕೊಂಡಿದ್ದ. ಬಾಯಾಗ ತಿರ್ಕೊಂಡಿದ್ದ. ಅವಾಗ ಇವ್ರಪ್ಪ ಹೊಲದಿಂದ ಬರ್ತಾನ. ಬರ್ತಾನ ಏನ್ ಮಾಡ್ತಾನ ಇವ್ರ ಅಪ್ಪ. ಅಪ್ಪನ ನೋಡಿ ಕೂಸ್ ಹೋಗು ಧರ್ಮ ಐತಿ ಬೆನ್ ಹತ್ಲಾಕ್ ಐತಿ ಅಪ್ಪಗ. ಹೌದು ಇವ್ರಪ್ಪ ಏನ್ ಮಾಡ್ಯಾನ. ಏನ್ ಮಾಡ್ತಾನ ಇವ್ರ ಅಪ್ಪ. ಮಗನ ಮುಟ್ಟ ಬೇಡ ಬಾಳ ಹೊಲಸಾಗಿದೆ ಅಂದಾನವ. ಹೌದು ಯಾಕೋ ನಿಮ್ಮಪ್ಪ ಹೆಚ್ಚದ್ದು ನೀನು ಮಾಡ್ಬೇಕಿತ್ಲ ಸಂರಕ್ಷಣಾ. ಏ ಮಾಡ್ಬೇಕಿತ್ತು ಮಾಡಿಲ್ಲ. ಮಾಡ್ಲಿಲ್ಲ. ಅವಾಗ ಸುಜಾತ ಹೋಗಿ ಒಳಗ ಅಡಿಗೆ ಮಾಡ್ಲಾಕತ್ತಿದ್ದ. ಏ ಮಾಡ್ಲಕತ್ತಿವ ಒಳಗಿಂದ ಹೊರಗೆ ಬಂದು ನೋಡ್ತಾಳು. ಹೌದು ಏನು ಮಾಡಿಲ್ಲ. ಏನ್ ಮಾಡ್ತಾಳ. ಈ ಮದರಿ ಕುಶಿನ ಒಂದು ಸರ್ದ ನೆತ್ತ ಕಪಾಳಿ ಗೆಡ್ಡಿ ಹೊಡಿತಾಳ. ಹೊಡಿತಾಳ. ಅವಾಗ ಏನಾತು. ಏನಾಕತ್ರಿ. ಅಲ್ಲಿ ಮೊದಲು ನೀ ತಪ್ಪು ಮಾಡಿದಿ ಇದನ್ನು ಬಡದ. ಹೌದು ಇಲ್ಲಿ ತನಕ ಬಿಡ್ಬೇಕಾಗಿತ್ತು. ಎಟ್ಟು ತಿತ್ತಿದ್ದು ಮದರಿ ಕೂಸು. ಏ ತಿತ್ತಿತ್ತಲ್ಲ. ಹೌದಿಲ್ಲ. ಹೌದು ಬಡದ ಬುದ್ಧಿ ಹೇಳಿ. ಹೌದ್ರಲ್ಲ ಇಂತ ಹೊಲಸ್ ತಿನ್ಬೇಲತ್ತು ಬುದ್ಧಿ ಕಲಿಸಕ್ಕೆ ನಮ್ಮವ್ವ. ಹೌದು ಅದಕ್ಕೆ ಹೇಳ್ತಾರ ಮೊದಲು ಪಾಠಶಾಲೆ ಜನನಿಯೇ ಮೊದಲನೇ ತಾಯಿನ ಗುರು. ತಾಯಿಯ ಗುರು ಆಗ 5 ವರ್ಷಕ್ಕೆ ಪಗಾರ ತುಂಬ ಬರ್ತಾನು ನಿನ್ನ ಗುರು ಶಾಲ್ಯಾಗ. ಹೌದು ಇಲ್ಲಿ ಬಂದ ಡಪ್ಪ ಬಡಿಬೇಕಾದ್ರೆ ನಿನ್ನ ಹೆಂಡಿ ತಿನ್ನೋದು ಬಿಡಿಸಿ ಬುದ್ಧಿ ಕಲಿಸದಕ್ಕೆ ನಮ್ಮ ತಾಯಿ ಹೇಗೆನ್ನೋರು ಸುಜಾತ ಅದ. ಹೌದು ನೀ ಅಂದ ದೊಡ್ಡ ವಾಕ್ಯ ಎಲ್ಲಿ ದೊಡ್ಡ ಹಾಕಿ ನಿಮ್ ಮುತ್ತೆ ಆಗಲಾಕ ಬರಂಗಿಲ್ಲ. ಇಲ್ಲಿ ಏನಂದ್ರ ಹೌದು ಹೆಣ್ಣು ಇಲ್ಲದ ಮನೆ ಕಾಡಿನ ಸಮಾನ ಅಂತ ಪುರಾಣದಾಗ ಬರ್ದಿಟ್ಟಾರ. ಏ ಬರ್ದಿಟ್ಟಾರ್ಲ. ಒಟ್ಟ ಹೆಣ್ಣು ಅಂಬೋದು ಯಾವ ಮನ್ಯಾಗ ಇಲ್ಲದ್ರ ಹೌದು ಭಾವ ಆಗಿ ತಿರುಗಾಡ್ತಾರ ಇವ್ರು. ಭಾವ ಆಗಿ ಏ ಹಂಗ ತಿರುಗಾಡ್ತಾರ ಇವ್ರ. ಇಲ್ಲಿ ಭೂಮಿ ತಲೆ ಮೇಲೆ ಪ್ರಪಂಚ ನಡಿಬೇಕಾದ್ರ ಹೌದು ನೋಡು ನಿರಾಕಾರದಾಗ ನಿರಂಕಾರ ಆಗಬೇಕಾದ್ರ ಒಂದು ಪೂಜೆ ಐತೆ. ಏ ಐತಲ್ರಿ ಪೂಜೆ. ಓಂಕಾರ ಆಗ್ಬೇಕಾದ್ರ ಒಂದು ಪೂಜೆ ಐತೆ. ಹೌದು ಜಯಂಕಾರ ಆಗ್ಬೇಕಾದ್ರ ಒಂದು ಪೂಜೆ ಐತೆ. ಏ ಐತಲ್ರಿ ಪೂಜೆ. ಇಲ್ಲಿ ತಳಗ ಬಂದು ನಿಮ್ಮ ಅಪ್ಪನ ಸಂಸಾರ ಆಗಬೇಕಾದ್ರ ಒಂದು ಪೂಜೆ ಐತಿ. ಏ ಪೂಜೆ ಬೇಕ್ರಿ ಮುಂದದು. ಪೂಜೆ ಅಂತಕ್ಕಂಥ ಹೆಣ್ಣೈತೆ. ಏ ಪೂಜೆ ಅಂತ ಹೆಣ್ಣೈತೆ. ಇದು ಬತ್ತ ಅಂದ್ರನ ಚಾಲು ಐತಿ. ಇದು ಬರ್ಲಿಕ್ಕನ್ನ ಇದು ಕಪ್ಪ ಐತಿ. ಏ ಗಪ್ಪ ಐತ್ರಿ ಒಂದ. ನಮ್ಮ ತಳಜೋಡಿ ಆಗಂಗಿಲ್ಲ. ಹೌದು ಇಲ್ಲಾದ್ರ ಸಂಸಾರನು ಒಳಗಿನ ಒಂದು ಸುನ್ನಿ ತೆಗಿ. ಹೌದ್ರಲ್ಲ ನಿನ್ನ ಕೊಬ ಇದ್ರ ಅದನ್ನ ಸಂಸಾರ ಮಾಡಿ ತೋರ್ಸೆ ಮದ್ರಿ ಹುಡುಗ. ಹೌದು ನೀವೇನ್ ಹಾಡಿರ ಬಿಡು ಸಲ್ಲ ಹೇಳ್ತಾನೆ ನನಗೆ. ಎಲ್ಲಿ ಎಲ್ಲ ಬ್ರಹ್ಮ ತಲೆ ಕೆಟ್ಟದೇನ ತಮ್ಮ
ಇಲ್ಲಂದರ